ತಗೊಳ್ಬೇಕು. ಎಷ್ಟು ಸಾಧ್ಯ ಆಗ್ತದೆ ಉಸಿರು ತಗೋಬೇಕು. ತಗೊಂಡು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಿ ನಿಧಾನವಾಗಿ ಬಿಡಬೇಕು. ಇದು 1 ರಿಂದ 2.5 ನಿಮಿಷ ಮಾಡಬೇಕು. ಇದು ಉಜ್ಜೆ ಅಂತೇಳಿ ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ. ತೆಗಿಲಿದೆ ಆ್ಯಕ್ಚುಲಿ ಯೋಗ ಮಾಡಬೇಕಾದ್ರೆ ಮಾಡಬೇಕು. ಸರ್ ಉದ್ದಿಗೆ ತಿಂದಿವಿ ಬೇಡ ಮಾಡೋದು ಆ್ಯಕ್ಚುಲಿ. ಓಕೆ, ಇದು ನಾವು ಹೇಳ್ತೀವಿ ಚಿನ್ಮುದ್ರ ಅಂತ ಹೇಳ್ತೀವಿ. ಚಿನ್ಮುದ್ರ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ನೀವು ಕೆಳಗಡೆ ಕೂತ್ ಮಾಡಿದ್ರೆ ಭಾಳ ಚಲೋ. ಇದು ಇದಾಗೋದ್ರಿಂದ ಉಸಿರು ತೊಗೊಳ್ಬೇಕು. ದೀರ್ಘಾದ ಉಸಿರು ತೊಗೊಳ್ರಿ. 20ಇಂದ 0 ಬರಬೇಕು. ಡಿಸೆಂಡಿಂಗ್ ಆರ್ಡರ್ ಬರಬೇಕು. 20, 19, 18, 7 ತಪ್ಪದೇ ಹೇಳ್ಬೇಕು. 5 ಸಾರಿ ಪ್ರಾಕ್ಟೀಸ್ ಮಾಡಬೇಕು. ಇದು ಮಕ್ಕಳಿಗೆ ನೀವು ಹೇಳ್ಕೊಡ್ಬೋದು, ನೀವು ಮಾಡಿ. ಅಂದರೆ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಮಕ್ಕಳು ಯಾರು ನಾಟಿ ಇರ್ತಾರಲ್ಲ, ಕ್ಲಾಸ್ ಡಿಸ್ಟರ್ಬ್ ಆಗೋದಿಲ್ಲ, ಕ್ಲಾಸ್ ಡಿಸ್ಟರ್ಬ್ ಮಾಡ್ತಾರೆ. ಇದನ್ನು 2 ನಿಮಿಷ ಕ್ಲಾಸ್ನಾಗ ಮಾಡಿದ್ರೆ ಏಕದಮ್ ನಾರ್ಮಲ್ ಬಂದ್ಬಿಡ್ತಾರೆ, ಗಲಾಟೆ ಆಗೋದಿಲ್ಲ. ಮತ್ತು ಒಂದು ಸರಿ ನೀವು ಪಾಠ ಮಾಡಿದ್ದನ್ನು ಇದನ್ನು 2 ಸರಿ ದಿನ ಪ್ರಾಕ್ಟೀಸ್ ಮಾಡಿದ್ರೆ ಮೆಮೊರಿಯಲ್ಲಿ ಸೇವ್ ಆಗ್ಬಿಡುತ್ತೆ. ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ. ಓಕೆ, ಇದು 1 ಟೈಮ್ ಮಾಡ್ತೀವಿ. ಇದು 1 ರಿಂದ 2 ನಿಮಿಷ ಮಾಡಬೇಕಿದೆ. ಇದಾದಮೇಲೆ ನೆಕ್ಸ್ಟ್ ಸ್ಟೋರಿ ಸ್ವಲ್ಪ ಇದು ಭಸ್ತ್ರಿಕಾ ಪ್ರಾಣ ಮೇಲ್ಗಡೆ ತಗೊಂಡು, ಇದು ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ. ಯಾರಿಗೆ ಹಿಮೋಗ್ಲೋಬಿನ್ RBC WC ಸಂಖ್ಯೆ ಕಮ್ಮಿ ಇರುತ್ತೆ, ಇದು ಜಾಸ್ತಿ ಮಾಡ್ಕೊಳ್ತದೆ. ದ ಮೋಸ್ಟ್ ಆಫ್ ದ ಈಗ ನಾವು ಮಕ್ಕಳು ಮತ್ತು ನಾವು ಹಿರಿಯರಲ್ಲಿ ಅದೇನು ಕೊರತೆ ಆಗ್ತದೆ. RBC WC ಸಂಖ್ಯೆ ಕಮ್ಮಿ ಆಗ್ತದೆ, ಹಿಮೋಗ್ಲೋಬಿನ್ ಕಮ್ಮಿ ಆಗ್ತದೆ. ಇದು ಜಾಸ್ತಿ ಮಾಡ್ಕೊಳ್ತದೆ ಬಾಡಿ. ನೋಡಿ, ರೇಸ್ ಮಾಡಿದಾಗೆ ಮೇಲೆ ಕೆಳಗೆ ಬಂದಾಗ ಉಸಿರನ್ನ ಹೊರಗೆ ಆಗ್ತದೆ, ಮೂಗಿನ. ಇದು ಊಟ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಇದು ಊಟನ 4 ಅವರ್ಸ್ ಗ್ಯಾಪ್ ಇರುತ್ತೆ. ಸೊ ಇದು ನಾನು ನಿಮಗೆ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳ್ತೀವಿ. ಇದು ನಿಮಗೆ 30 ಟೈಮ್ಸ್ ಸ್ಟ್ರೋಕ್ ಮಾಡಬೇಕು. ಮೂಗಿಂದ ಉಸಿರು ಬಿಡಬೇಕು. ಮೇಲ್ಗಡೆ ಹೋಗ್ಬೇಕಾದ್ರೆ ಉಸಿರು ಆಕ್ಸಿಜನ್ ತೊಗೊಳ್ಬೇಕು. ಕೆಳಗಡೆ ಬರಬೇಕಾದ್ರೆ ಆಕ್ಸಿಜನ್ ಹೊರಗಾಗ್ಬೇಕು. 3 ಟೈಮ್ಸು 30 ಟೈಮ್ಸ್ ಸ್ಟ್ರೋಕ್ ಮಾಡಬೇಕು. ಇದು 1 ಕೋರ್ಸ್ ಆಯಿತಾ. ಇದಾದಮೇಲೆ 2ನೇ ಸ್ಟೆಪ್ಸ್ ಹೋಗ್ಬೇಕು. 2ನೇ ಸ್ಟೆಪ್ಸ್ ಯಾವುದು ಅಂತ ಹೇಳಿದ್ರೆ, ಕೈ ನೇರವಾಗಿರಬೇಕು. ಇದು ಕ್ಲಾಸ್. ಈ ಕ್ಲಾಸ್ ಹೆಂಗಿರ್ಬೇಕು ಅಂದರೆ, ಒಂಚೂರು ನೋಡಿ, ಈ ಫಿಂಗರ್ ಟಿಪ್ಸು, ಈ ಬೇಸ್ ಫಿಂಗರು, ಆಮೇಲೆ ರಿಸ್ಟ್ ಇದೆಲ್ಲ ಜಾಯಿಂಟ್ ಇರಬೇಕು. ಸೌಂಡ್ ಹೆಂಗೆ ಬರಬೇಕು ಒಂದ್ಸರಿ ಅಬ್ಸರ್ವ್ ಮಾಡಿ. ಸೌಂಡ್ ಬರಬೇಕು. ಈ ಕ್ರಿಯೆಯನ್ನು ಯಾರು 500 ಮೋರ್ ದೆನ್ 500 ರೆಗ್ಯುಲರ್ ಮಾಡ್ತೀರಿ, ಹಸು ಚೆನ್ನಾಗಾಗುತ್ತೆ, ನಿದ್ದೆ ಬರುತ್ತೆ, ಬಾಡಿಗೆ ಕೊಲೆಸ್ಟ್ರಾಲ್ ಏನಿರುತ್ತೆ ಬರ್ನ್ ಆಗುತ್ತೆ. ಇದು 3 ಬೆನಿಫಿಟ್ಸ್ ಇದೆ. ಇದು ಎಷ್ಟು ಸರಿ ಮಾಡಬೇಕಂದ್ರೆ, ಫಸ್ಟಿಗೆ ನೀವೇನು ಮಾಡಿ ನೇರ ಕೂತ್ಕೋಬೇಕು. ಕೂತ್ಕೊಂಡು ಫಸ್ಟಿಗೆ 30 ಅಥವಾ 50, 100 ನಿಮ್ಮ ಕೆಪಾಸಿಟಿ. ಫಸ್ಟ್ 3 ಡೇಸ್ ಏನು ಮಾಡಿ 50 ಟೈಮ್ಸ್ ನೋಡಿ. ಆಮೇಲೆ 100 ಹೋಗ್ರಿ. ಕುರ್ತೆ ಮಾಡೋಕೆ ಸರ್ ನಿಂತ್ಕೊಂಡು ಮಾಡ್ರಿ, ನಿಂತು ಮಾಡ್ರಿ. ಮಳೆ ಬಂದರೆ ಮನೆಯಲ್ಲಿ ಮಕ್ಕಳು ಓಕೆ. ಇದು ಫಸ್ಟ್ ಪೋರ್ಷನ್ ಆಯ್ತಾ. ನೆಕ್ಸ್ಟ್ ನಾನು ಹೇಳ್ಕೊಡೋದು ಡಯಾಬಿಟಿಸ್, BP, ಶುಗರ್, ಆಮೇಲೆ ಎಂಗ್ಸೈಟಿ, ಟೆನ್ಷನ್, ಕೋಪ ಬಂದ್ಬಿಡುತ್ತೆ, ಸಿಟ್ಟು ಬಂದಿರ್ತದೆ ನೋಡ್ರಿ. ಈ ಸಿಟ್ಟನ್ನು ಕಮ್ಮಿ ಮಾಡ್ತೇವೆ ಎಲ್ಲ. ಆಮೇಲೆ ಕಾರ್ಡಿಯೋ ಅಟ್ಯಾಕ್. ಈಗ ಭಾಳಷ್ಟು ನಾವೆಲ್ಲ ಕೇಳ್ತಾ ಇರೋದು ಇದನ್ನು ಸಣ್ಣ ಸಣ್ಣ ವಯಸ್ಸಿನಲ್ಲೇ. ಈಗ ನಿನ್ನೆ ನೋಡಿ ಕಲಸನ್ನಪ್ಪ ಓದ್ತೀವಿ. ಯಾಕೆ? ಕಾರ್ಡಿಯೋ ಮೇಲೆ ಇದು ಒಳ್ಳೆ ಎಕ್ಸಸೈಸ್ ಇದೆ, ಮುಂದೆ ಹೇಳ್ಕೊಡ್ತೀನಿ ನೋಡ್ರಿ. ಫಸ್ಟು ಪ್ರಾಣಾಯಾಮ, ಉಜ್ಜಯಿ ಪ್ರಾಣಾಯಾಮ, ಅನುಲೋಮ ವಿಲೋಮ, ಆಮೇಲೆ ಇದು ಅನುಲೋಮ ಆಮೇಲೆ ಹೇಳ್ತೀನಿ ನಿಮಗೆ. ಭಸ್ತ್ರಿಕಾ ಪ್ರಾಣಾಯಾಮ ತಗೋಬೇಕು. ಆಮೇಲೆ ಥರ್ಡ್ ಯಾವುದು? ಕ್ಲಾಸ್. ಓಕೆ. 3ನೇದಿಗೆ ಶುಗರ್ ಕಂಟ್ರೋಲ್ಗೆ. ಈ ಬೇಸ್ ಇದೆಯಲ್ಲ, ಇದೆಲ್ಲ ಮಾಸ್ಟರ್ ಗ್ಲೈಂಡಿಗೆ ಕನೆಕ್ಷನ್ ಇರುತ್ತೆ ನರಗಳಲ್ಲಿ. ಹೀಗೆ ನೇರ ಕೂತ್ಕೋಬೇಕು. ಸ್ಟಾರ್ಟ್. ಇದು 50 ಟೈಮ್ಸ್ ಹೊಡಬೇಕು ಹೀಗೆ. ಇದು ನಮ್ಮ ಕಾಲೇಜಿನಲ್ಲಿ ಸುಮಾರು 3 ತಿಂಗಳು ಮಕ್ಕಳು ಮಾಡಿದ್ರೆ ಯಾವುದು ಡಿಸೀಸ್ ಇಲ್ಲ. ಅವ್ರಿಗೆ ಒಂದೇ ಸಾರಿ ಲೆಸನ್ ಮಾಡಿದ್ರೆ ಗ್ರಾಫಿಕ್ ಕೊಡ್ತಾ ಇದೆ. ಲಾಸ್ಟಿಗೆ ತಾತ ಯಾರು ಹೊರಗಿನ ಏನು ಅನ್ಕೊಳ್ಳಿ, ಹುಚ್ಚುದಂತ ಅನ್ಕೊಳ್ಳಿ, ನೀವು 1 ವಾರ ಮಾಡಿದ್ರಲ್ಲ, ನಿಮ್ಮಲ್ಲಿ ಎಷ್ಟು ನರ ಇನ್ಆಕ್ಟಿವ್ ಇದೆ, ಆಕ್ಟಿವ್ ಆಗ್ತಾರೆ. ಎಲ್ಲರೂ ಲವಲವಿಕೆ ಇರುತ್ತೆ,
ಡಾಕ್ಟರ್ಗಳನ್ನ ಮೀಟ್ ಮಾಡಕ್ ಸಾಧ್ಯ ಇಲ್ಲ. ಇಫ್ ಯು ವಾಂಟ್ ಟು ಅವಾಯ್ಡ್ ದ ಡಾಕ್ಟರ್ ಯು ಕ್ಯಾನ್ ಪ್ರಾಕ್ಟೀಸ್ ಇಟ್. ಇಲ್ಲ ಸರ್ ರೊಕ್ಕ ಜಗ್ಗಿದ್ದನವ್ರಿಗೆ ಡಾಕ್ಟರ್ ತೋರಿಸ್ಬೇಕಂತ ಮಾಡಬಾರ್ದು. ಸರ್ ಸಾಯುವವರೆಗೆ ಖುಷಿ ಖುಷಿಯಾಗಿರ್ಬೇಕು, ಯಾವ್ದು ರೋಗ ಬೇಡ ಅಂದ್ರೆ ಮಾಡ್ಬೇಕು. ಇಲ್ಲ ಸರ್ ನಮ್ಮ ಸಿಕ್ಕ ರೊಕ್ಕ ಯಾಕೆ ಮಾಡ್ಬೇಕು ಸರ್, ಯಾರು ಏನೋ ಅಂತಾರೆ ಸರ್ ಅಂದ್ರೆ ಬೇಡ. ಎರಡೇ ಹೇಳಿದಂಗೆ ಓಕೆ. ಇದಾಯ್ತಾ? ಇದು ಟೆನ್ಷನ್ ಆಂಗ್ಸೈಟಿಗೆ ಕಂಟ್ರೋಲಿಂಗ್ ಬರುತ್ತೆ. ಮೂರನೇದು ಕಾರ್ಡಿಯೋ. 50 ಆಮೇಲೆ 100 ಸರ್ ಮ್ಯಾಕ್ಸಿಮಮ್ ಸರ್. ಎಲ್ಲ ಸ್ಕಿಲ್ಗಳನ್ನ 3 ಟೈಮ್ಸ್ ಮಾಡ್ಬೇಕು. ಹೆಸರೇ 3 ಸರಿ ರಿಪೀಟ್ ಮಾಡ್ಬೇಕು. ಇದು 3 ಸರಿ, ಇದು ಹೇಳ್ತಾರೆ, ಇದು 3 ಸರಿ. ಇದಾದ್ಮೇಲೆ ಇಲ್ಲಿ ನಾಡಿ ಶೋಧನೆ. ಇದಕ್ಕೆ ಇದು ಕಾರ್ಡಿಯೋ ಆಗಿದೆ, ಹಾರ್ಟಿಗೆ ಕನೆಕ್ಟ್ ಇದೆ. ಇಲ್ಲಿ ಕೊಲೆಸ್ಟ್ರಾಲ್ ಏನಾದ್ರೆ ಬ್ಲಡ್ ಅಲ್ಲಿ ಏನಾದ್ರೂ ಕ್ಲಾಟಿಂಗ್ ಆಗೋ ಚಾನ್ಸಸ್ ಇದ್ರೆ ತಪ್ಪಿಸುತ್ತೆ ಈ ವೇನ್ ಅನ್ನ. ಸೊ ಇದು ಎಷ್ಟೋ ಕಾರ್ಡಿಯೋ ಬರೋದಿಲ್ಲ, ಎಷ್ಟೋ ಹಾರ್ಟ್ ಪೇಷಂಟ್ಸ್ಗಳನ್ನ ಹೇಳ್ಕೊಟ್ಟಿದ್ದರಿಂದ ರಿಲೀಫ್ ಆಗಿದ್ದಾರೆ, ಕ್ಲಿಯರ್ ಆಗಿದ್ದಾರೆ. ಅವರಿಗೆ 12 ಪೇಷಂಟ್ಗಳನ್ನು ಹೇಳ್ಕೊಟ್ಟಿದ್ದೀನಿ ನಾವು. ದೇ ಆರ್ ವೆರಿ ಹ್ಯಾಪಿ. ಆ ಒಂದು ಕಾನ್ಫಿಡೆನ್ಸ್ ಧೈರ್ಯದಿಂದ ನಿಮ್ಗೆ ಹೇಳ್ತಾ ಇದ್ದೀವಿ. ನಿಮ್ಗೆ ಇಷ್ಟೇ ಅಲ್ಲ, ನಾನು ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಗೆ ಹೋದ್ಮೇಲೆ ನಿಮ್ಮ ಮನೇಲಿ ಹಿರಿಯರಿದ್ದಾರೆ, ಯಾರಿಗೆ BP, ಶುಗರ್, ಡಯಾಬಿಟಿಸ್ ಇದೆಲ್ಲ, ಅವ್ರನ್ನ ಕೂಡಿಸಿ ಸಮಾಧಾನದಿಂದ ನೀವು ಮಾಡಿ ತೋರಿಸಿ. ಅದನ್ನು ಮಾಡಿದ್ರಲ್ಲಿ 1 ವಾರದಾಗ ಅವ್ರಿಗೆ ರಿಸಲ್ಟ್ ಆಗುತ್ತೆ 100%. ಓಕೆ. ನೆಕ್ಸ್ಟ್ ಈಗೇನು ಮಾಡಬೇಕು, ಈ ಬೆನ್ನ ನೇರಾಗಿ ಇಟ್ಕೊಂಡು ಇದು ಜಾಯಿಂಟ್ ಆಗಬೇಕು ಸ್ಟ್ರೈಟ್. ಹೀಗೆ ಎಷ್ಟು ಸಲ ಸರ್? ಇದು 50 ಟೈಮ್ಸ್. 3 ಸೆಟ್ಸ್ ಸರ್, ಅಂದ್ರೆ 150. ಮಲ್ಲಯ್ಯ ಟೈಮ್ ನೋಡಿ ತಗೋಬೇಡ್ರಿ, ರಿಸ್ಟ್ ಜಾಯಿಂಟ್ಗೆ ರಿಸ್ಟ್ ಜಾಯಿಂಟ್ಸ್ಗೆ. ಓಕೆ. ಲಾಸ್ಟ್ ನೆಕ್ಸ್ಟ್ ಈ ಫಿಂಗರ್ ಟಿಪ್ಸ್ ಇದೆಲ್ಲ ಬ್ಲಡ್ ಪ್ಯೂರಿಫಿಕೇಶನ್ ಮಾಡುತ್ತೆ. ಕೆಟ್ಟ ರಕ್ತ ಕಣ ಅಂತ ಇರ್ತದಲ್ವಾ, ಅದನ್ನ ಪ್ಯೂರಿಫೈ ಮಾಡ್ಕೊಡ್ತದೆ. ಆಮೇಲೆ ನೀವು ಸುಸ್ತಾಗಿ ಇರ್ತೀರಿ, ಸುಸ್ತಾಗಿದ್ದಾರೆ, ವೀಕ್ನೆಸ್ ಅನಿಸ್ತದೆ. ಇದು ಯಾವಾಗಲೂ ಸೂಪ್ ಕುತ್ಕೊಂಡಿರ್ತೀರಲ್ಲ, ಹೋಗೋದಲ್ಲ, ಇದನ್ನ ಪ್ರೆಸ್ ಮಾಡಬೇಕು. ಎಲ್ಲ ಫಿಂಗರ್ಸ್, ಈ ಹೆಬ್ಬೆರಳಿಂದ ಎಲ್ಲ ಫಿಂಗರ್ಸ್ ಟಿಪ್ಸ್ ಅನ್ನ ಪ್ರೆಸ್ ಮಾಡಬೇಕು. ಈಗ ನೋಡ್ರಿ, ಬ್ಲಡ್ ಅನ್ನ ಪ್ರೆಸ್ ಮಾಡಿಬಿಟ್ರೆ ಎಷ್ಟು ಸೆಕೆಂಡ್ಸ್ ಅಲ್ಲಿ ಕವರ್ ಆಗುತ್ತೆ. ಇದರಲ್ಲಿ ಗೊತ್ತಾಗುತ್ತೆ ಬಾಡಿನಲ್ಲಿ ಬ್ಲಡ್ ಅನ್ನ ಎಷ್ಟು ಫ್ಲೋ ಆಗ್ತದೆ, ಎಷ್ಟು ಫಾಸ್ಟ್ ಆಗ್ತದೆ. ಇದು ರೆಗ್ಯುಲರ್ ನೀವು ಏನು ಮಾಡಿ 2 ರಿಂದ 3 ನಿಮಿಷ ಪ್ರೆಸ್ ಮಾಡಬೇಕು. ಇದು BP ಅನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಬಾಡಿಯಲ್ಲಿ ಪ್ಲೇಟ್ಲೆಟ್ಸ್ ಇರುತ್ತಲ್ಲ, ಅದು ಜಾಸ್ತಿ ಮಾಡ್ಕೊಳ್ತಾರೆ. ಒತ್ತಿಗೆ ಚಲೋ ಒತ್ತು. 2 ರಿಂದ 5 ನಿಮಿಷ ಮಾಡಿದ್ರೆ ಇಡೀ ದಿನ ಆಕ್ಟಿವ್ ಆಗಿರ್ತೀವಿ, ಸುಸ್ತು ಬರಲ್ಲ ಅಂತಾರೆ, ನಿದ್ದೆ ಬರಲ್ಲ. ಆಮೇಲೆ ಮೈಗ್ರೇನ್ ಕೆಲವರಿಗೆ ಹಾಫ್ ಹೆಡ್ಏಕ್ ಅಂತ ಬರುತ್ತೆ, ಹಾಫ್ ಹೆಡ್ಏಕ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ BP. ಈ ರೈಟ್ ಹ್ಯಾಂಡ್ ಇದೆಲ್ಲ, ರೈಟ್ ಹ್ಯಾಂಡ್ ನೋಡ್ರಿ, ರೈಟ್ ಹ್ಯಾಂಡ್ ಇಂದ ಇಲ್ಲಿಂದ 75% ಇಲ್ಲಿಗೆ, ಇಲ್ಲಿಂದ 25%. ಈ ಎಲ್ಬೋ ಜಾಯಿಂಟ್ಸ್ ಅಂಡ್ ರಿಸ್ಟ್ ಅಂಡ್ ಮಧ್ಯದಲ್ಲಿ ಇಲ್ಲೊಂದು ವೇನ್ ಇರುತ್ತೆ. ಈ ವೇನಿಗೆ ಥಂಬ್ ಫಿಂಗರ್ ಹೆಬ್ಬೆರಳಿಂದ ಈ ವೇನ್ ಅನ್ನ ಪ್ರೆಸ್ ಮಾಡೋದು, ಹೋಲ್ಡ್ ಮಾಡಬೇಕು, ಕಣ್ಣು ಮುಚ್ಚಬೇಕು, ದೀರ್ಘ ಉಸಿರು ತಗೊಳ್ಬೇಕು. 60 ಇಂದ 0 ಬರಬೇಕು. 60, 59, 59, 57 ಹೀಗೆ ಅಪ್ ಟು 0 ವರೆಗೆ ಕೌಂಟ್ ಮಾಡಬೇಕು. 0 ಬಂದ್ಮೇಲೆ ಬಿಟ್ಬಿಡಿ, ಫಾಸ್ಟ್ ಬಿಟ್ಬಿಡ್ಬೇಕು. ಇದು ಡೈರೆಕ್ಟ್ ಮಾಸ್ಟರ್ ಇದಕ್ಕಿರುತ್ತೆ, ಕನೆಕ್ಷನ್ ಇರುತ್ತೆ. ಇದು ನಿಮ್ಮ BPನ ಕಂಟ್ರೋಲ್ ಮಾಡುತ್ತೆ. 3 ಟೈಮ್ಸ್ ಮಾಡಬೇಕು. ರೈಟ್ ಹ್ಯಾಂಡ್ಗೆ ಇಲ್ಲಿ ಹೋಲ್ಡ್ ಮಾಡಿ. ಲೆಫ್ಟ್ ಹ್ಯಾಂಡ್ ಇಲ್ಲ, ರೈಟ್ ಹ್ಯಾಂಡ್. ಓಕೆನಾ? ಇದು ಲಾಸ್ಟ್. ಪ್ರೆಸ್ ಮಾಡಬೇಕು, ಜೋರಾಗಿ ಪ್ರೆಸ್ ಮಾಡ್ಬೇಕಿಲ್ಲ. ಇಲ್ಲಿ ಅನ್ಸಲ್ಲ, ಇಲ್ಲಿ ಈ ಕಡೆಯಿಂದ 75%, ಇಲ್ಲಿಂದ 25%.
ಇಂಜೆಕ್ಷನ್ ಬ್ಲಡ್ ನೆಕ್ಸ್ಟ್ ಪ್ಲೀಸ್ ಹೇಳ್ರಿ. ಲಾಸ್ಟ್ ಇದು ಕೆಲವರಿಗೆ ಎಲ್ಲ ವೈಕಲ್ಸ್ ಆಮೇಲೆ ಕಡಿ ಕೂಡಕ್ಕಾಗಲ್ಲ, ಬ್ಯಾಕ್ ಪೇನ್ ಬರುತ್ತೆ. ಆಫ್ಟರ್ 40-50 ಇಯರ್ಸ್ ಆದಮೇಲೆ ಬ್ಯಾಕ್ ಪೇನ್ ಶುರು ಆಗುತ್ತೆ. ನನ್ನ ಲೈಫ್ನಲ್ಲಿ ಬ್ಯಾಕ್ ಪೇನ್ ಬರಬಾರ್ದು ಅಂದರೆ ಇದು ರೆಗ್ಯುಲರ್ ಮಾಡಬೇಕು. ಬಿ ಪಿ ಶುಗರ್ ಬೇಕಂದ್ರೆ ಬಿಟ್ಬಿಡಿ, ಬೇಡ ಸರ್ ಅಂದ್ರೆ ಅದನ್ನು ರೆಗ್ಯುಲರ್ ಮಾಡಿ. ಈ ಬ್ಯಾಕ್ ಪೇನ್ ಬೇಡ ನನಗೆ, ಹಾಫ್ ಅಟ್ಯಾಕ್ ಬೇಡ, ಆಮೇಲೆ ಮೈಗ್ರೇನ್ ಅಂತ ಹೇಳ್ತಿಲ್ಲ ಅದು ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಕುರ್ಚಿ ಮೇಲೆ ನೇರ ಕೂತ್ಕೋಬೇಕು. ಕೂತ್ಕೊಡ್ರಿ, ನೇರ ಕೂತ್ಕೋಬೇಕು. ಇದು ಚಿನ್ಮುದ್ರೆ ಇರಬೇಕು, ಇದು ನೇರ ಇಟ್ಕೋಬೇಕು. ಈ ಬೇಸ್ ಫಿಂಗರ್ ಇದಿಲ್ಲ, ಈ ಬೇಸ್ ಫಿಂಗರಿಂದ ತಲೆಯ ಮಧ್ಯಭಾಗ, ತಲೆಯ ಮಧ್ಯಭಾಗ ಇದು ಚಿನ್ ಸ್ಟ್ರೇಟ್ ಇರಬೇಕು. ಒಂದ್ಸರಿ ನಾನು ನೋಡ್ರಿ, ನೀವು ಮಾಡ್ಬೇಡ್ರಿ, ಒಂದ್ಸರಿ ನೋಡ್ರಿ, ನಾನು ಕೂತ್ಕೊಂಡಿದ್ದೀನಿ ನೋಡಿ ಹೀಗೆ. ಇದು 30 ಟೈಮ್ಸ್ ಫಸ್ಟ್ 1 ವೀಕ್ ಮಾಡಿರಿ, ಆಮೇಲೆ 60 ಹೋಗ್ರಿ. ನಿಮ್ಮ ಥ್ರೋಟ್ ಲೈಫ್ನಾಗ ಬ್ಯಾಕ್ ಪೇನ್ ಬರೋದು. ಈ ಬೆನ್ನು ಮಣಿ ಸರ ಏನಿದೆ ಅಲ್ವಾ, ಇದೆಲ್ಲ ಇಂಜೆಕ್ಷನ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಬ್ಯಾಕ್ ಪೇನ್ ಬರೋದೇ ಎಲ್ಲ ಹೆಲ್ಪ್ ಆಗುತ್ತೆ. ಇನ್ನೊಂದ್ಸಲ ತೋರಿಸ್ತಾರೆ ನಮ್ಮಲ್ಲೇ ಡೈರೆಕ್ಟ್ ಮನೋಜ್ ಕುಮಾರ್ ಕೊಳ್ಳ ಕೇಳಿರ್ಬೇಕು, ಅವ್ರಿಗೆ ನೋಡಿದ್ರು ಲಾಸ್ಟ್ ಎಷ್ಟು ಆಪರೇಷನ್ ಮಾಡಲು ಹೋಗ್ತಿಲ್ಲ. ಸೊ ಈ ಸ್ಕಿಲ್ ಹೇಳಿದ್ರೆ ಅವ್ರಿಗೆ ವಿದಿನ್ 45 ಡೇಸ್ನಲ್ಲೇ ಸೀದಾಗಿದ್ದಾರೆ. ಆಮೇಲೆ ಸ್ಪೆಷಲಿ ನಾವೆಲ್ಲ ಗಾಡಿ ಟೂ ವೀಲರ್ ಭಾಳ ಓಡಿಸ್ತಿರ್ತೀವಿ, ಜಂಪ್ ಇದಕ್ಕೆ ಹೋದ್ರೆ ಲಿಗಮೆಂಟ್ಸ್ ವೇರಿಯೇಷನ್ಸ್ ಆಗುತ್ತೆ, ಸಫರ್ ಆಗ್ತೀವಿ. ಮತ್ತು ರೀಕನೆಕ್ಷನ್ಸ್ ಆಗಬೇಕು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕಂದ್ರೆ ಇದನ್ನು ಕರೆಕ್ಟಾಗಿ 60,000 3 ಟೈಮ್ ಮಾಡಿ. ಬ್ಯಾಕ್ ಪೇನ್ ಆಮೇಲೆ ಹಾಫ್ ಅಟ್ಯಾಕ್ ಎಲ್ಲ ಹಿಡಿತು ಅಂತ ಹೇಳಿದ್ರೆ ಬಂದ ಮೈಗ್ರೇನ್ ಅಂತಾರೆ, ಅದು ಬರೋದೇ ಇಲ್ಲ. ಆಮೇಲೆ ಐಸೆಟ್, ಈ ಕಣ್ ದೃಷ್ಟಿ ಐಸೆಟ್ ಇದೆಲ್ಲ ರೆಟಿನಾ ಕ್ಲಿಯರಾಗಿ ಕಾಣಿಸುತ್ತೆ. ಯಾರಿಗೆ ಜಲ್ದಿ ಗ್ಲಾಸ್ ಹೇಳ್ತಿಲ್ಲ ಅದು ಕ್ಲಿಯರ್ ಆಗುತ್ತೆ, ನಿಮ್ಮ ಐಸೆಟ್ ಭಾಳ ಕ್ಲಿಯರ್ ಆಗುತ್ತೆ. ನೀವು ಮಾಡುವಾಗ ಯಾರನ್ನ ಇಲ್ಲಿ ಕಳ್ಸೋಬೇಡ್ರಿ, 1 ವಾರ ನೋಡ್ತಾರೆ, 2 ನೋಡ್ತಾರೆ, ಆಮೇಲೆ ತಾನೇ ಅವ್ರು ಫಾಲೋ ಮಾಡ್ತಾರೆ. ವ್ಯಕ್ತಿಯಾಗಿದೆ ಸರ್ ಇನ್ನೊಂದ್ಸಲ ನೇರ ಕೂತ್ಕೊಂಡೇನ ಕುರ್ಚಿ ಮೇಲೆ ಕೂತ್ ಮಾಡಿರ್ತೀನಿ ನಾನು. ಈ ಚಿನ್ ನೇರಾಗಿರ್ಬೇಕಾ, ಈ ಚಿನ್ ನೇರಾಗಿರ್ಬೇಕು. ಈ ಸ್ಪೈನಲ್ ಕಾರ್ಡ್ ಬ್ಯಾಕ್ ಪೇನ್ ಇದೆಲ್ಲ ನೇರ ಕೂತ್ಕೊಂಡು ಈ ಚಿನ್ ಮುದ್ರ ಇರಬೇಕು. ಇದು ಫುಲ್ಲು ಓಪನ್ ಆಗಿದೆ, ಹ್ಯಾಂಡ್ ಪಾಮ್ ಅನ್ನ ತಲೆಯ ಮಧ್ಯಭಾಗದಲ್ಲಿ ಈ ಚಿನ್ನ ನೇರಾಗಿರ್ಬೇಕು. ಕ್ರಾಸ್ ಮಾಡಿದ್ರೆ ನನ್ನ ಪಾಶ್ಚರ್ಗೆ ಸ್ಟ್ರೇಟ್ ಆಗಿರ್ಬೇಕು, ಮೂಗಿನ ನೇರವಾಗಿರ್ಲಿ. ಕರೆಕ್ಟ್ ಆಗುತ್ತೆ. ಎಲ್ಲಾದ್ರೂ ಟ್ವಿಸ್ಟಿಂಗ್ ಆದರೆ ರೀಸೆಟ್ಟಿಂಗ್ ಮಾಡ್ಕೊಂಡು ಮೈನ್ ಸರ್ ಅವ್ರು ಬಿಡ್ರಿ. ಚೇರಿಗೆ ಕೂತ್ಕೊಂಡಿದ್ದೀರಲ್ಲ, ಮೂಗಿನ ನೇರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಹಳ ಸಹನೆಯಿಂದ ಕೇಳಿ ಮುಂದೆ